ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ಮಾಧವನ ಕಾಲಿಗೆ ಪೆಟ್ಟಾಗಿದ್ದನ್ನು ನೋಡಿ ಎಲ್ರಿಗೂ ಕೂಡ ತುಂಬ ಟೆನ್ಷನ್ ಆಗುತ್ತೆ. ಆಗ ಅಲ್ಲಿಗೆ ಮನೆಗೆ ಬಂದಿದ್ದಂಥ ಸುಶೀಲಕ್ಕ ಅನ್ನೋರು, ಅಲ್ಲ ಅಣ್ಣ, ಇವನಿಗೆ ಮಾಧವ ನಾನಾಯಿತು ತನ್ನ ಪಾಡಾಯಿತು ಅಂತ ಇರೋನು, ಅವನಿಗೆ ಈ ರೀತಿಯಾಗಿದೆ ಅಂದರೆ ನನಗೆ ಯಾಕೋ ಇದು ಯಾವುದು ಸರಿ ಅಂತ ಕಾಣಿಸ್ತಾ ಇಲ್ಲ, ಇದೆಲ್ಲ ಅಪಶಕುನ ಅಂತ ಅನ್ನಿಸ್ತಾ ಇದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆಗ ನಂದವರು, ಏನು ಹೇಳ್ತಾ ಇದ್ದೀರಾ ಸುಶೀಲಕ್ಕ ನೀವು ಅಂತೇಳ್ಬಿಟ್ಟು ಕೇಳ್ತಾರೆ. ನಾನು ಮಾತಾಡಬೇಕಾದ್ರೆ ಗಿರ್ಜಕ್ಕ ಹುಡುಗಿ ಜಾತಕ ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು, ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ನಂದಣ್ಣ ಅಂತ ಹೇಳಿದಾಗ, ಹುಡುಗಿ ಜಾತಕದಲ್ಲಿರೋ ದೋಷದಿಂದ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ನಂಬೋದಿಲ್ಲ, ನೀವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ, ಮಾಧವ ನಡಿ ನೀನು ನನ್ನ ರೂಮಲ್ಲೇ ರೆಸ್ಟ್ ಮಾಡಿವಿಂತೆ ಅಂತೇಳ್ಬಿಟ್ಟು ಮಾಧವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ವಲ್ಲಭ ಅವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ. ಅಣ್ಣ ಏನಾದರೂ ನಿಜವಾದ ವಿಷಯ ಹೇಳಿಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾಧವ ಅವ್ರನ್ನ ನೋಡಿ ಏನೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾರೆ. ಆಗ ಮಾಧವ ಅವರು, ಅಪ್ಪ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ಅಂತ ಹೇಳ್ಬಿಟ್ಟು ಮಾಧವ ಕೇಳ್ತಾರೆ. ಆಗ ನಂದವರು, ನೀನು ಏನೋ ತಪ್ಪು ಮಾಡಿದ್ಯಾ, ನೀನು ಯಾವತ್ತೂ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾರೋ ಬಂದು ನಿನಗೆ ಗುದ್ದಿದ್ರೆ ನೀನೇನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಂದ ಹೇಳ್ತಾರೆ. ಮಾಧವ ಅವರು ರೂಮಲ್ಲಿ ಕೂತಿರ್ತಾರೆ. ಆಗ ಪ್ರಿಯಾ ಅವರು ಫೋನ್ ಮಾಡಿ, ನೀವು ಹುಷಾರಾಗಿದ್ದೀರಾ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಯಾಕೆ ಪ್ರಿಯಾ ಈ ರೀತಿ ಕೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮಾಧವ ಕೇಳಿದಾಗ, ನಾನು ನಿಮಗೆ ಬೆಳಗ್ಗೆಯಿಂದ ಎಷ್ಟು ಸಲ ಮೆಸೇಜ್ ಮಾಡಿದ್ದೀನಿ, ಎಷ್ಟು ಸಲ ಫೋನ್ ಮಾಡಿದ್ದೀನಿ, ನೀವು ವಾಪಸ್ ಮಾಡಲೇ ಇಲ್ವಲ್ಲ, ಅದಕ್ಕೆ ಭಯ ಆಯಿತು ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ. ಮಾಧವ ಅವರು ಕೆಲಸ, ಮದುವೆ ಕೆಲಸ, ಇನ್ವಿಟೇಷನ್ ಕೊಡೋದು ಅದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿದೆ, ಫೋನ್ ಮಾಡೋದಕ್ಕಾಗಲಿಲ್ಲ, ಸಾರಿ ಪ್ರಿಯಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಪ್ರಿಯಾ ಅವರು, ಅಯ್ಯಯ್ಯೋ ಸಾರಿ ಯಾಕೆ ಹೇಳ್ತೀರಾ, ನೀವು ಆ ರೀತಿಯೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ, ನೀವು ಬೆಳಗ್ಗೆಯಿಂದ ಕಾಲ್ ರಿಸೀವ್ ಮಾಡಲಿಲ್ವಲ್ಲ, ನನಗೆ ತುಂಬ ಭಯ ಆಯಿತು ಅಷ್ಟೇ, ಇನ್ನೊಂದು ಸಲ ಆಗ ಮಾಡಬೇಡಿ, ನೀವು ಎಷ್ಟೇ ಬ್ಯುಸಿ ಇದ್ದರೂ ಒಂದೇ ಒಂದು ಮೆಸೇಜ್ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ. ಆಗ ಮಾಧವ ಅವರು ಆಯಿತು ಅಂತ ಹೇಳಿದಾಗ, ಯಾಕೆ ಏನಾಯಿತು, ನೀವು ಒಂಥರ ಇದ್ದೀರಾ, ಏನೂ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಿಯಾ ಅವ್ರು ಕೇಳ್ತಾರೆ. ಮಾಧವ ಅವರು ಹಾಗೇನಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಗಿರ್ಜಾ ಅವರು, ಮಾಧವ ಇದೇನಿದು, ಕಾಲು ಏನಾದರೂ ಜಾಸ್ತಿ ನೋವು ಆಗಿದೆಯೇನೋ, ಅಲ್ಲ ಡಾಕ್ಟ್ರು ಮಾತ್ರೆ ತೊಗೋಬೇಕು ಅಂತ ಹೇಳಿದರು, ನೀನು ಅದನ್ನ ಬಿಟ್ಟು ಫೋನ್ ಇಟ್ಕೊಂಡು ಕೂತಿದ್ಯಲ್ಲ, ತಗೋ ಮಾತ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇದನ್ನೆಲ್ಲ ಪ್ರಿಯಾ ಅವರು ಫೋನಲ್ಲಿ ಕೇಳಿಸ್ಕೊಳ್ತಾರೆ. ಗಿರ್ಜಾ ಅವರು, ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆಯಾ ಕಣೋ ಮಾಧವ, ಕಾಲೇನಾದರೂ ನೋವು ಆಗ್ತಾ ಇದೆಯಾ, ಎಂಥ ದೊಡ್ಡ ಅನಾಹುತ ಆಗಿಬಿಟ್ಟಿದೆಯೋ ಅಂತೇಳಿ, ಸರಿ ನಾನು ರಕ್ಷಾ ಮತ್ತು ನಿಮ್ಮ ಅಪ್ಪ ಹಾಲಲ್ಲೇ ಮಲಗಿರ್ತೀವಿ, ನಿನಗೇನಾದರೂ ಬೇಕಾದರೆ ಕೇಳು, ನೀನು ಇವತ್ತು ಇಲ್ಲೇ ಮಲಗೋ ಅಂತ ಹೇಳ್ಬಿಟ್ಟು ಹೇಳಿ ಗಿರ್ಜಾ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಪ್ರಿಯಾ ಅವರು ರೀ ಅಂತ ಹೇಳ್ಬಿಟ್ಟು ಫೋನಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡು ಮಾಧವ ಅವರು ಟೆನ್ಷನ್ ಮಾಡಿಕೊಂಡು ಫೋನ್ ತಗೊಳ್ತಾರೆ. ಅಲ್ಲ ರೀ, ಏನಾಗಿದೆ ನಿಮಗೆ, ಕಾಲು ಏನಾಗಿದೆ ಅಂತ ಹೇಳ್ಬಿಟ್ಟು ಪ್ರಿಯಾ ಅವ್ರು ಕೇಳ್ತಾರೆ. ಹಾಗೇನಿಲ್ಲ, ಏನೂ ಆಗಿಲ್ಲ, ಸ್ವಲ್ಪ ಉಣ್ಕಿದೆ ಅಂತ ಹೇಳ್ತಾರೆ. ನನಗೆ ಗೊತ್ತು, ನಿಮ್ಮ ಅಮ್ಮ ಅನಾಹುತ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ, ಏನಾಯಿತು ಅಂತ ಈಗ ನೀವು ನಿಜವಾಗ್ಲೂ ಹೇಳ್ದೆ ಇದ್ರೆ ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಪ್ರಿಯಾ ಅವರು ಹೇಳ್ತಾರೆ. ಮಾಧವ ಅವರು, ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದಾಗ, ಆಕ್ಸಿಡೆಂಟಾ ಅಂತ ಹೇಳ್ಬಿಟ್ಟು ಪ್ರಿಯಾ ಅವರು ಶಾಕ್ ಆಗ್ತಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ, ಅದರಿಂದ ಕಾಲು ಉಣ್ಕಿದೆ, ಏನೂ ಆಗಿಲ್ಲ, ಒಂದು 3 ವಾರ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಫೋನಲ್ಲಿ ಮಾತಾಡಬೇಕಾದ್ರೆ ನೆಟ್ವರ್ಕ್ ಹೋಗುತ್ತೆ. ಆಗ ಮಾಧವ ಅವರು ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ ಇದೇ ಟೈಮ್ಗೆ ನೆಟ್ವರ್ಕ್ ಹೋಗ್ಬೇಕಿತ್ತ, ಪಾಪ ಪ್ರಿಯಾ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಲೋ ಏನೋ ಅಂತ ಹೇಳ್ಬಿಟ್ಟು ಮಾಧವ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಪ್ರಿಯಾ ಅವರು ತುಂಬ ಟೆನ್ಷನಿಂದ ಅವ್ರ ಅಮ್ಮನ ಹತ್ರ ಓಡಿ ಹೋಗಿ, ಅಮ್ಮ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಅವರು ಆ ವಿಷಯ ನನ್ನ ಹತ್ರ ಹೇಳೋದಕ್ಕೆ ರೆಡಿ ಇರಲಿಲ್ಲ, ನಾನು ಆಣೆ ಮಾಡಿಸ್ಕೊಂಡೆ, ಆವಾಗ ಹೇಳಿದ್ರು, ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಮ್ಮ, ನನಗೆ ಈಗಲೇ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಿಯಾ ಅವರು ಹೇಳಿದಾಗ, ವೀಣಾ ಅವರು, ಈಗಲಾ ಸಾಧ್ಯನೇ ಇಲ್ಲ, ಅಲ್ಲ ನೀನು ಈಗ ಅವ್ರ ಮನೆಗೆ ಹೋಗಬಾರ್ದು, ಶಾಸ್ತ್ರೋಕ್ತವಾಗಿ ಹೋದ್ದು ಮನೆ ಸೊಸೆಯಾಗಿ ಆ ಮನೆಗೆ ಕಾಲಿಡಬೇಕು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಬೀಗ್ರ ಹತ್ರ ಈಗಲೇ ಮಾತಾಡಿ ಅಳಿಯಂದ್ರು ಹೇಗಿದ್ದಾರೆ ಅಂತ ನಾನು ವಿಚಾರಿಸ್ತೀನಿ, ನೀನು ಅಳಬೇಡ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಪ್ರಿಯಾ ಅವ್ರನ್ನ ಸಮಾಧಾನ ಮಾಡ್ತಾರೆ. ಆಗ ವೀಣಾ ಅವರು, ನೋಡಮ್ಮ ನಾನು ಹೇಳೋದನ್ನು ಅರ್ಥ ಮಾಡ್ಕೊ, ಅಳಿಯಂದ್ರಿಗೆ ಫೋನ್ ಮಾಡಿದ್ದೆ ತಾನೇ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ಲ, ಹೋಗ್ಲಿ ಬಿಡು, ನೀನು ಟೆನ್ಷನ್ ತೊಗೋಬೇಡ, ನೀನು ಈಗ ಟೆನ್ಷನ್ ತೊಗೊಂಡ್ರೆ ಜನ ಎಲ್ಲ ನಿನ್ನ ಬಗ್ಗೆನೇ ಆಡ್ಕೊಳ್ಳೋದು, ಈಗ ಮದುವೆ ಸೆಟ್ ಆಗಿದೆ, ಆ ಹುಡುಗಿ ಕಾಲ್ಗುಣ ಸರಿ ಇಲ್ಲ, ಆ ಹುಡುಗಿ ಜಾತಕ ಸರಿ ಇಲ್ಲ, ಅದಕ್ಕೆ ಈ ರೀತಿ ಎಲ್ಲ ಆಗಿದೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗೋದಿಲ್ಲ, ಇದನ್ನು ಜಾಸ್ತಿ ಕೆತ್ಕೋದ್ಕಿನ್ನ ಹಾಗೆ ಸುಮ್ಮನೆ ಇರೋದು ವಾಸಿ, ಸುಮ್ಮನೆ ಇದ್ಬಿಡು ಪ್ರಿಯಾ ಅಂತ ಹೇಳ್ಬಿಟ್ಟು ವೀಣಾ ಅವ್ರು ಹೇಳ್ತಾರೆ. ಇನ್ನು ಬೆಳಗ್ಗೆ ಆಗುತ್ತೆ. ಮದುವೆಯ ಮೊದಲನೇ ಶಾಸ್ತ್ರ ಚಪ್ಪರದ ಕಂಬದ ಪೂಜೆ, ಅದು ಅದ್ಧೂರಿಯಾಗಿ ನಡೆಯುತ್ತೆ. ಎಲ್ಲರೂ ಸಹ ತುಂಬ ಖುಷಿಯಿಂದ ಚಪ್ಪರದ ಕಂಬದ ಪೂಜೆನ ಮಾಡ್ತಾ ಇರ್ತಾರೆ. ಆಗ ಇಂದ್ರ ಅವರು ಅದನ್ನು ನೋಡಿ ತುಂಬ ಕೋಪ ಮಾಡ್ಕೊಳ್ತಾರೆ.
ಊರು ಜನ ಅಂತೂ ಇಂತೂ ನಂದಣ್ಣ ತುಂಬ ಗ್ರ್ಯಾಂಡಾಗಿ ಮಗನ ಮದುವೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಂದಣ್ಣ ಹೇಳಿದ ರೀತಿಯೇ ಸಂಕ್ರಾಂತಿ ಒಳಗಡೆ ಮದುವೆ ಮಾಡ್ತಾ ಇದ್ದಾರೆ. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಈ ಕಾಲದಲ್ಲಿ ಮಕ್ಕಳು ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಾರೆ, ಆದರೆ ನಂದಣ್ಣ ಇಷ್ಟು ಖುಷಿಯಿಂದ ಮದುವೆ ಮಾಡ್ತಾ ಇರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಶೀಲಾ ಅನ್ನೋರು ಹೇಳ್ತಾರೆ. ನಂದ ಅವರು ನನ್ನ ಮಗ ಮಾಧವನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಯಾವುದೇ ವಿಘ್ನ ಇಲ್ಲದೆ ಸಂಕ್ರಾಂತಿ ಒಳಗಡೆ ಮದುವೆ ಮಾಡಿ ಮುಗಿಸ್ಬೇಕು. ಗಿರ್ಜಾ ಈಗ ನಾಂದಿ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಡೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಎಲ್ಲರೂ ಸಹ ಒಳಗಡೆ ಹೋಗ್ತಾ ಇರ್ತಾರೆ. ಈ ಕಡೆ ಇಂದ್ರ ಅವರು ಕೋಪ ಮಾಡಿಕೊಂಡು ಒಳಗಡೆ ಬರ್ತಾರೆ. ಅಲ್ಲಿ ಹೊರಗಡೆ ಏನಾಗ್ತಾ ಇದೆ ಅಂತ ನೋಡಿ ಬನ್ನಿ, ಇಲ್ಲಿ ನನ್ನ ಮಗ ನೋವಿನಿಂದ ಒದ್ದಾಡ್ತಾ ಇದ್ದಾನೆ, ಆದರೆ ಅಲ್ಲಿ ನಂದನ ಮಗ ಮದುವೆ ಪಾಯಸ ಊಟ ಮಾಡೋದಕ್ಕೆ ರೆಡಿ ಇದ್ದಾನೆ. ಅಲ್ಲ, ಕಾಯ್ದು ಹೊಡೆಯೋಣ ಅಂತ ಹೇಳಿದ್ರಿ, ಈಗ ಕಾಯ್ತಾ ಕೂತ್ಕೊಂಡ್ರೆ ಅವ್ರ ಮದುವೆನೇ ಆಗೋಗುತ್ತೆ. ಅಲ್ಲ ಬಾವ, ನನಗೆ ಅವ್ರ ಸಂತೋಷ ನೋಡಿ ಹೊಟ್ಟೆಲಿ ಖಾರದ ಪುಡಿ ಕಿವುಚಿದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಂದ್ರ ಹೇಳ್ತಾ ಇರಬೇಕಾದ್ರೆ ಕಲಾವತಿ ಮತ್ತು ಅವ್ರ ಅತ್ತೆ ಅವ್ರಿಗೆ ತುಂಬ ಬೇಜಾರಾಗತ್ತೆ. ಇಂದ್ರ ಅವರು ಕೋಪದಿಂದ, ನೀವು ಹೀಗೆ ಕೂತ್ಕೊಂಡಿದ್ರೆ ಅವನು ನಾಳೆ ಮದುವೆನೂ ಮಾಡಿಬಿಡ್ತಾನೆ, 3 ಮಕ್ಕಳು ಮದುವೆನೂ ಮಾಡಿಬಿಟ್ಟೆ ಅಂತ ಅವನು ಗೆದ್ದು ಬೀಗ್ತಾನೆ. ನೀವೇನು ಮಾಡೋದಿಲ್ಲ, ನನ್ನ ಮಗನಿಗೆ ಇಷ್ಟೆಲ್ಲ ನೋವಾದರೂ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಂದ್ರ ಅವರು ತುಂಬಾ ಕೋಪ ಮಾಡ್ಕೊಳ್ತಾರೆ. ಆಗ ಚಂದ್ರಕಾಂತ್ ಅವರು, ಇಂದ್ರ ಹೇಳೋದ್ರಲ್ಲೂ ಸರಿ ಇದೆ ಅಣ್ಣ, ನಿನ್ನೆ ನೀನು ಒಳ್ಳೆ ಟೈಮ್ ಬರೋವರೆಗೂ ಕಾಯೋಣ ಅಂತ ಹೇಳಿದೆ, ಆದರೆ ಆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶ್ರೀಕಂಠ ಕೋಪದಿಂದ, ನನಗೂ ಕೂಡ ತುಂಬ ಕೋಪ ಬರ್ತಾ ಇದೆ, ನೀವು ಒಂದು ಮಾತು ಹ್ಞೂ ಅಂತ ಹೇಳಿ ಚಪ್ರ ಕಟ್ಟಿರೋ ಆ ಮನೇಲಿ ಚಟ್ಟ ಕಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಕಂಠ ಕೋಪ ಮಾಡ್ಕೊಳ್ತಾನೆ. ಅಲ್ಲ ಅಣ್ಣ, ನೀನು ಏನು ಯೋಚನೆ ಮಾಡ್ತಾ ಇದೆಯಾ, ಏನು ಅಂತ ಹೇಳು ಅಣ್ಣ ಅಂತ ಹೇಳ್ಬಿಟ್ಟು ಚಂದ್ರಕಾಂತ್ ಹೇಳ್ತಾರೆ. ಆಗ ಸೂರ್ಯಕಾಂತ್ ಅವರು, ಸ್ವಲ್ಪ ಕಾದು ನೋಡು, ನಾನು ಈಗ ನಂದನ್ ಕೊಡೋ ಏಟು ಅವನು ಜೀವಮಾನದಲ್ಲೇ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಂದನ್ ಮಕ್ಕಳು ಶ್ರೀಕಂಠನ್ಗೆ ಹೊಡೆದಿರೋದು ಸ್ವಲ್ಪ ದಿನ ನೋವಾಗ್ಬೋದು, ಆದರೆ ಈಗ ನಾನು ಕೊಡೋ ಏಟು ಅವನಿಗೆ ಜೀವನ ಪರ್ಯಂತ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಹೇಳಿದಾಗ ಕಲಾವತಿ ಮತ್ತು ಅವ್ರ ಅತ್ತೆಯವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ. ಆಗ ಚಂದ್ರಕಾಂತ್ ಅವರು, ಅಣ್ಣ ನೀನು ಈಗ ಮಾತಾಡ್ತಾ ಇದೀಯ ಅಂದರೆ ನಿನ್ನ ಏನೋ ಪ್ಲ್ಯಾನ್ ಮಾಡಿದ್ಯಾ ಅಂತ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯಕಾಂತ್ ಅವರು, ಪ್ಲ್ಯಾನ್ ಮಾಡಿದ್ದು ಆಯಿತು, ಪ್ರಯೋಗ ಮಾಡಿದ್ದು ಆಯಿತು, ಈಗ ಫಲಿತಾಂಶಕ್ಕೋಸ್ಕರ ಎದುರು ನೋಡ್ತಾ ಇದ್ದೀನಿ ಅಷ್ಟೇ, ನೀವು ಕಾದು ನೋಡಿ ಅಷ್ಟೇ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಹೇಳ್ತಾರೆ. ಆಗ ಅಲ್ಲ ಕಣೆ ಕಲಾ, ಇವನು ಏನು ಮಾಡೋದಕ್ಕೆ ಹೊರಟಿದ್ದಾನೆ, ನಂದನ ಮತ್ತು ನಂದನ ಮಕ್ಕಳಿಗೆ ಏನಾದರೂ ತೊಂದರೆ ಮಾಡೋದಕ್ಕೆ ಹೊರಟಿದ್ದಾನ ಅಂತ ಹೇಳ್ಬಿಟ್ಟು ಕಲಾವತಿಯವ್ರ ಅತ್ತೆ ಕೇಳಿದಾಗ ಕಲಾವತಿಯವರು, ಅತ್ತೆ ನನಗೂ ಕೂಡ ತುಂಬ ಭಯ ಆಗ್ತಾ ಇದೆ, ನಿನ್ನೆ ಇವರು ಚಂದ್ರನ ಹತ್ರ ಕಾದು ಹೊಡಿಬೇಕು ಅಂತ ಹೇಳ್ತಾ ಇದ್ರಲ್ಲ, ಆವಾಗಲೇ ನನಗೆ ಅನುಮಾನ ಬಂದಿತ್ತು ಅತ್ತೆ. ಪಾಪ ಮಾಧವನ ಮದುವೆ ಕೆಲಸ ಕಾರ್ಯ ನಡೀತಾ ಇದೆ, ಇವ್ರೇನಾದರೂ ಹೋಗಿ ಅವ್ರಿಗೆ ಅಡ್ಡಿ ಮಾಡಿದ್ರೆ ಏನು ಮಾಡೋದು ಅತ್ತೆ, ನನಗಂತೂ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಲಾವತಿ ಹೇಳ್ತಾರೆ. ಆದರೆ ಸೂರ್ಯಕಾಂತ್ ಅವ್ರು ಮಾತ್ರ ತುಂಬ ಖುಷಿಯಿಂದ ಕಾಫಿ ಕುಡಿತಾ ಕೂತಿರ್ತಾರೆ. ಇನ್ನು ಈ ಕಡೆ ಪರಮೇಶ್ವರು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ, ನನ್ನ ಮಗಳು ಮದುವೆ ಸೆಟ್ ಆಯಿತು, ನನ್ನ ಹೆಂಡತಿ ಹೇಳ್ತಾ ಇದ್ಲು ನಿಮಗೆ ಮೊದಲನೇ ಇನ್ವಿಟೇಷನ್ ಕೊಡಬೇಕು ಅಂತ, ನಾನು ಇನ್ವಿಟೇಷನ್ ಕೊಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅವರು ಹಣನ ಕೇಳ್ತಾರೆ. ಓ ದುಡ್ಡ ಕೊಡ್ತೀನಿ, ಈಗ ಮಗಳು ಮದುವೆ ಕೆಲಸ ಅಲ್ಲ, ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ವೀಣಾ ಅವ್ರು ಬರ್ತಾರೆ. ಏನ್ರಿ, ನಮ್ಮ ಬೀಗ್ರು ಮನೇಲಿ ತುಂಬ ಚೆನ್ನಾಗಿ ಚಪ್ರದ ಶಾಸ್ತ್ರ ಎಲ್ಲ ಆಗೋಗಿರುತ್ತೆ ಅಲ್ವಾ ಅಂತ ಕೇಳ್ತಾರೆ. ಆಗ ಪರಮೇಶ್ವರು, ಹೌದು ಕಣೆ, ಇದ್ದ 3 ಮಕ್ಕಳಲ್ಲಿ 2 ಮಕ್ಕಳನ್ನ ಹೋಗಿ ಮದುವೆ ಆಗಿ ಬಂದಿದ್ದಾರೆ, ಈಗ ಅವ್ರ ಮನೇಲಿ ಮದುವೆ ಅಂತ ಆಗ್ತಾ ಇರೋದೇ ಇದನ್ನು ತುಂಬ ಸಂತೋಷದಿಂದ ಮಾಡಿರ್ತಾರೆ ಅಂತ ಹೇಳ್ತಾರೆ. ನಾವು ಕೂಡ ಅಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು, ಆದರೆ ಏನು ಮಾಡೋದಕ್ಕಾಗುತ್ತೆ, ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ವೀಣಾ ಅವರು ಹೇಳ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಪ್ರಿಯಾ ಮತ್ತು ಲಾವಣ್ಯ ಅವ್ರು ಬರ್ತಾರೆ. ನಾವು ಚಪ್ರದ ಶಾಸ್ತ್ರನ ಹೇಗೆ ಮಾಡಿದ್ವಿ ಅಂತ ಬೀಗರು ಕೇಳಿದ್ರಿ, ನಮ್ಮನೇಲೂ ಚಪ್ರದ ಶಾಸ್ತ್ರ ಆಗಾಯಿತು ಹೀಗಾಯಿತು ಅಂತ ಹೇಳು ಪ್ರಿಯಾ ಅಂತ ಹೇಳ್ತಾ ಇರ್ತಾರೆ. ಆಗ ಪ್ರಿಯಾ ಅವರು, ನಮ್ಮನೇಲಿ ಎಲ್ಲಮ್ಮ ಚಪ್ರದ ಶಾಸ್ತ್ರ ಆಗಿದೆ ಅಂತ ಹೇಳ್ತಾರೆ. ಆಗ ಪರಮೇಶ್ ಅವರು, ಆಗಿದೆ ಅಂತ ಅಂದ್ಕೊಳ್ಳಮ್ಮ, ಅಂದ್ಕೊಳ್ಳೋದಕ್ಕೆ ದುಡ್ಡು ಕೊಡಬೇಕಾ ಕಾಸು ಕೊಡಬೇಕಾ ಅಂತ ಹೇಳ್ಬಿಟ್ಟು ಹೇಳಿ ಚಪ್ರದ ಶಾಸ್ತ್ರ ಆಗಾಯಿತು ಹೀಗಾಯಿತು ಅಂತ ಮಾತಾಡ್ತಾ ಇರ್ತಾರೆ. ಆಗ ಲಾವಣ್ಯ ಅವ್ರಿಗೂ ಸಹ ವೀಣಾ ಅವರು, ನೋಡು ಲಾವಣ್ಯ, ನಿನ್ನನ್ನು ಬೀಗ್ರು ಏನಾದರೂ ಕೇಳಿದ್ರೆ ನೀನು ಹೇಳಬೇಕು ಅಂತ ಹೇಳ್ತಾರೆ. ಹೋಗ್ಲಿ ಬಿಡಮ್ಮ, ನಾನು ನಿನ್ನ ಬ್ಲಡ್ಡು, ನಿನಗಿಂತ 10 ಪಟ್ಟು ಜಾಸ್ತಿನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಲಾವಣ್ಯ ಹೇಳಿದಾಗ ವೀಣಾ ಅವರು ತುಂಬಾ ಖುಷಿ ಪಡ್ತಾರೆ. ಪ್ರಿಯಾ ಅವ್ರಿಗೆ ಮಾತ್ರ ತುಂಬ ಬೇಜಾರಾಗತ್ತೆ. ಆಗ ವೀಣಾ ಅವರು, ಪ್ರಿಯಾ, ಲಾವಣ್ಯನ ನೋಡಿ ಕಲ್ತ್ಕೋ, ಅಳಿಯಂದ್ರೆ ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಲಾವಣ್ಯ ಹೇಳೋ ರೀತಿಯೇ ನೀನು ಹೇಳಬೇಕು ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು, ಅಮ್ಮ ಅವರು ತುಂಬ ನಿಷ್ಠಾವಂತರಮ್ಮ, ಅವ್ರ ಹತ್ರ ನನಗೆ ಸುಳ್ಳು ಹೇಳೋದಕ್ಕೆ ಮನಸ್ಸೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಿಯಾ ಅವರು ಬೇಜಾರು ಮಾಡ್ಕೊಳ್ತಾರೆ. ಆಗ ವೀಣಾ ಅವರು, ಸರಿ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ಬಿಡು, ಮತ್ತೆ ನಮ್ಮ ಮನೆಯಲ್ಲಿ ಚಪ್ರದ ಶಾಸ್ತ್ರ ನಡೀಲಿಲ್ಲ, ಯಾನೆಂಟ್ರು ಬರಲಿಲ್ಲ, ಪುರೋಹಿತರು ಬರಲಿಲ್ಲ ಅಂತ ಇದ್ದದ್ದನ್ನ ಇದ್ದಾಗೆ ಹೇಳಿಬಿಡು, ಅದೇನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ವೀಣಾ ಅವರು ಹೇಳ್ತಾರೆ. ಪ್ರಿಯಾ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಸತ್ಯ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿಂದ ಹೋಗ್ತಾರೆ. ಪರಮೇಶ್ವರು, ಮಗಳೇ
ನಾವು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಮಾಡ್ತಾ ಇರೋದು. ನಮ್ಮ ಅಪ್ಪ ಅಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀನು ಅಂದ್ಕೊಳ್ಬೋದು, ಆದರೆ ಸುಳ್ಳಿಗಿರೋ ಬೆಲೆ ಸತ್ಯಕ್ಕಿಲ್ಲ ಮಗಳೇ. ನಾವು ಹೇಳೋದನ್ನು ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಸಹ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ನಂದ ಅವ್ರ ಮನೆಯಲ್ಲಿ ನಾಂದಿ ಶಾಸ್ತ್ರಕ್ಕೆ ಎಲ್ಲನೂ ರೆಡಿಯಾಗಿರುತ್ತೆ. ಮಾಧವ್ ಅವರು ಪೂಜೆ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಗಿರ್ಜಾ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆಗ ನಂದ ಅವರು, ಗಿರ್ಜಾ ಯಾಕೆ ಆಳ್ತಾ ಇದೆಯಾ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಗಿರ್ಜಾ ಅವರು, ರೀ ಇದು ಕಣ್ಣೀರಲ್ಲ ರೀ, ನನಗೆ ನಮ್ಮ ಮಾಧವನ ಮದುವೆನ ಈ ರೀತಿ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಅದನ್ನು ಈಗ ನೋಡ್ತಾ ಇದ್ದೀನಲ್ಲ, ಅದಕ್ಕೆ ಖುಷಿಗೆ ಈ ರೀತಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಗಿರ್ಜಾ ಹೇಳ್ತಾರೆ. ಗಿರ್ಜಾ ಮಾತನ್ನು ಕೇಳಿ ನಂದವ್ರಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಪುರೋಹಿತರು ಕಂಕಣನ ಕಟ್ಟೋದಕ್ಕೆ ಕೈಯನ್ನು ಮುಂದಕ್ಕೆ ಚಾಚು ಅಂತ ಹೇಳ್ಬಿಟ್ಟು ಮಾಧವನಿಗೆ ಹೇಳ್ತಾರೆ. ಆಗ ಮಾಧವ ಅವರು ಕೈನ ಮುಂದಕ್ಕೆ ನೀಡ್ತಾರೆ. ಅಷ್ಟರೊಳಗಡೆ ಪೊಲೀಸ್ನವರು ಬಂದು ಮಾಧವನ ಕೈಗೆ ಬೇಡಿನ ಹಾಕ್ತಾರೆ. ಅದನ್ನು ನೋಡಿ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ನಂದ ಅವರು, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಾವು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳ್ತಾರೆ. ಆಗ ವಲ್ಲಭ ಮತ್ತು ಕೇಶವ ಅಂದರೆ ಯಾರು, ನೀವೇನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು ಅಂತ ಹೇಳಿದಾಗ ಅವರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅಲ್ಲ, ನಮ್ಮ ಮಕ್ಕಳು ಏನು ಮಾಡಿದ್ದಾರೆ, ನಮ್ಮ ಮಕ್ಕಳು ಈ ರೀತಿಯೆಲ್ಲ ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ, ಅವರನ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಗಿರ್ಜಾ ಅವರು ಕೈ ಮುಗಿದು ಕೇಳ್ಕೊಳ್ತಾರೆ. ಆಗ ನಿಮ್ಮ ಮಕ್ಕಳು ಶ್ರೀಕಂಠ ಅನ್ನೋ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳಿದಾಗ ಪೊಲೀಸ್ ಮಾತನ್ನು ಕೇಳಿ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮಾಧವ, ಕೇಶವ, ವಲ್ಲಭ ಮತ್ತು ಮೂವರನ್ನು ಪೊಲೀಸ್ನವರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸೂರ್ಯಕಾಂತ್ ಅವರು ಬಂದು, ನೋಡಿದೆಯಾ ನಂದ, ನಾನು ಏನು ಮಾಡಬಲ್ಲೆ ಅಂತ, ನಿನ್ನ ಮಕ್ಕಳು ನನ್ನ ಮಗನ ಹೊಡೆದ್ರು, ಈಗ ನಾನು ಕೊಟ್ಟಿರೋ ಹೇಟು ನಿನ್ನ ಜೀವನ ಪರ್ಯಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಈಗ ನೀನು ನಿನ್ನ ಮಗನ ಮದುವೆನ ಅದು ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಹೇಳ್ತಾರೆ. ಸೂರ್ಯಕಾಂತ್ ಮಾತನ್ನು ಕೇಳಿ ನಂದವ್ರಿಗೆ ತುಂಬ ಬೇಜಾರಾಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ. ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.